ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ವಿವರವನ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಇವತ್ತು ಬ್ರೇಕ್ ಮಾಡ್ತಾ ಇದ್ದೇವೆ. ಟಿವಿ9 ಬಳಿ ಈಗ ನೋಡಿ ಎರಡು ತನಿಖಾ ಸಂಸ್ಥೆಗಳು, ಒಂದು ಲೋಕಾಯುಕ್ತ, ಇನ್ನೊಂದು ಇಡಿ. ಸೊ ಎರಡೂ ಮಾಡಿರುವಂತಹ ಒಂದು ತನಿಖೆಯ ಒಂದು ವಿವರಗಳನ್ನ ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಅದರಲ್ಲೂ ಕೂಡ ಇಡಿ ತನ್ನ ಒಂದು ತನಿಖೆಯಲ್ಲಿ ಏನು ಹೇಳಿದೆ, ಸುಮಾರು 104 ಪುಟಗಳ ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಟಿವಿ9ಗೆ ಲಭ್ಯವಾಗಿದೆ. ಸೊ ಟಿವಿ9ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಅಕ್ರಮದಲ್ಲಿ ಸಿದ್ದರಾಮಯ್ಯ ಹೇಗೆ ಭಾಗಿಯಾಗಿದ್ದಾರೆ, ಇವರ ಶಾಮೀಲಾತಿ ಏನಿದೆ, ಎಲ್ಲ ಇಲಿಗ್ಯಾಲಿಟಿ ನಡೆದಿದೆ ಅನ್ನುವಂಥದ್ದನ್ನ ಈ 104 ಪುಟಗಳ ಒಂದು ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಇಡಿ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಏನು ಹೇಳಿದೆ ಹಾಗಾದ್ರೆ? ಜಮೀನನ್ನ 3,24,700 ರೂಪಾಯಿಗೆ ಮುಡಾದಿಂದ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಜಮೀನನ್ನ ತಪ್ಪು ಮಾಹಿತಿ ಮತ್ತು ಪ್ರಭಾವ ಬಳಸಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಈ ಇಡಿಯ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ. BM ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಜಮೀನು ಅಂತ ಹೇಳಿ ಖರೀದಿ ಮಾಡ್ತಾರೆ. ಮೊದಲೇ ಮುಡ ಇಲ್ಲಿ ಬಡಾವಣೆಗಳನ್ನ ಅಭಿವೃದ್ಧಿ ಪಡಿಸಿತ್ತು ಅನ್ನುವಂಥದ್ದನ್ನ ಈಗಾಗಲೇ ಈ ವಿಚಾರಗಳು ನಿಮ್ಮ ಮುಂದೆ ಇವೆ. ಈ ಮುಡಾದಲ್ಲಿ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಸುಮಾರು 1,095 ಸೈಟ್ಗಳು ಇಲ್ಲೀಗಲ್ ಆಗಿ ಹಂಚಿಕೆಯಾಗಿವೆ ಅನ್ನುವಂಥದ್ದನ್ನ ಇಡಿ ಹೇಳ್ತಾ ಇದೆ. ಅದರಲ್ಲಿ 14 ಸೈಟ್ಗಳು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಏನು ಹಂಚಿಕೆ ಆಯ್ತಲ್ಲ, ಅದರಲ್ಲಿ ಹೇಗೆ ಇಲ್ಲಿಗ್ಯಾಲಿಟಿ ನಡೆದಿದೆ ಅನ್ನುವಂಥದ್ದನ್ನ ಕೂಡ ಈ ಇಡಿಯ ಡಾಕ್ಯುಮೆಂಟ್ಗಳು ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ 14 ಸೈಟ್ಗಳು ಹಂಚಿಕೆಯಾಗಿದ್ದಂತಹ ಸಂದರ್ಭದಲ್ಲಿ ಯಾರೆಲ್ಲ ಯಾವ್ಯಾವ ಸ್ಥಾನದಲ್ಲಿದ್ರು, ಸಿಎಂ ಯಾವಾಗ ಸಿಎಂ ಸ್ಥಾನದಲ್ಲಿದ್ರು, ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿದ್ರು, ಸೊ ಆಗ ಶಾಸಕರಾಗಿ ಯತೀಂದ್ರ ಅವರು ಮುಡಾ ಸದಸ್ಯರಾಗಿ ಯಾವಾಗಿದ್ರು, ಇದೆಲ್ಲ ವಿಚಾರಗಳನ್ನ ಕೂಡ ಇಡಿ ಹೇಳ್ತಾ ಹೋಗಿದೆ. ಸೊ ಪ್ರಮುಖವಾಗಿ 37 ಸಾಕ್ಷಿಗಳ ಹೇಳಿಕೆಗಳನ್ನ ಕೂಡ ಈ ಜಾರಿ ನಿರ್ದೇಶನಾಲಯ ದಾಖಲು ಮಾಡಿಕೊಂಡಿದೆ. ಸೊ ಈ ಜಮೀನನ್ನ ಒಂದು ತಪ್ಪು ಮಾಹಿತಿ ನೀಡಿ ತಮ್ಮ ಪ್ರಭಾವವನ್ನ ಬಳಸಿ ಮುಡಾ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಈ ಹಂಚಿಕೆ ಪ್ರಕ್ರಿಯೆ ನಡೆದಿದೆ, ಡಿನೋಟಿಫಿಕೇಶನ್ ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದನ್ನ ಕೂಡ ಇಡಿ ತನ್ನ ಒಂದು ಈ 104 ಪುಟಗಳ ಡಾಕ್ಯುಮೆಂಟ್ಸ್ನಲ್ಲಿ ಹೇಳ್ತಾ ಹೋಗಿದೆ. ಪ್ರಮುಖವಾಗಿ ಲೋಕಾಯುಕ್ತ ನಡೆಸಿರುವಂತಹ ಒಂದು ತನಿಖೆ, ಆ ತನಿಖೆಯ ಒಂದು ವರದಿ ಇನ್ನು ಕೂಡ ಕೋರ್ಟ್ ಅದಕ್ಕೆ ಗಡುವನ್ನು ನೀಡಿದೆ. ಕೋರ್ಟ್ ಈಗ ಸಿಬಿಐಗೆ ವಹಿಸಬೇಕು ಬೇಡವೋ ಅನ್ನುವಂಥದ್ರ ಬಗ್ಗೆ ಆರ್ಡರ್ನ ರಿಸರ್ವ್ ಏನು ಮಾಡಿದೆಯಲ್ಲ, ಆದೇಶವನ್ನು, ಅಲ್ಲಿ ತನಕನೂ ಕೂಡ ಲೋಕಾಯುಕ್ತ ಇನ್ನೂ ಆ ವರದಿಯನ್ನು ಸಲ್ಲಿಸೋ ಹಾಗಿಲ್ಲ. ಸೊ ಇನ್ನೊಂದು ಕಡೆ ಇಡಿ ಕೂಡ ಪ್ಯಾರಲಲ್ ಆಗಿ ಬಹುಶಃ ಈ ಡಾಕ್ಯುಮೆಂಟ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಡಾಕ್ಯುಮೆಂಟ್ಸ್ ನಲ್ಲಿ ಇರುವಂತಹ ಕೆಲವೊಂದಷ್ಟು ವಿಚಾರಗಳು ನೋಡಿ. 14 ಸೈಟ್ ಹಂಚಿಕೆಯಾದಾಗ ಯತೀಂದ್ರ ಅವರು ವರುಣಾದ ಶಾಸಕರಾಗಿದ್ದರು, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಡಾ ಸದಸ್ಯರು ಕೂಡ ಆಗಿದ್ರು. ಅಕ್ರಮ ನಿವೇಶನ ಹಂಚಿಕೆಯಾದಾಗ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ರು. ಹಾಗೆ SG ದಿನೇಶ್ ಕುಮಾರ್ ಇವರು ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ, ಸಿಟಿ ಕುಮಾರ್ ಅಂತ ಏನ್ ಕರೆಯಲಾಗುತ್ತೆ, ಸಿಟಿ ಕುಮಾರ್ ಮುಡಾ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂಥದ್ದನ್ನ ಇಡಿ ಹೇಳ್ತಾರೆ. ತನ್ನ ತನಿಖೆಯಲ್ಲಿ, ತನ್ನ ತನಿಖಾ ರಿಪೋರ್ಟ್ ನಲ್ಲಿ ಹೇಳ್ತಾರೆ. ಸಹಿ ನಕಲು ಮಾಡಿ ಸೈಟ್ ಹಂಚಿಕೆ ಆಗುವಂತೆ ನೋಡ್ಕೊಂಡಿದ್ದಾರೆ. 14 ಸೈಟ್ ಹಂಚಿಕೆ ಆಗಿದ್ದಾಗ ಯಾರೆಲ್ಲ ಯಾವ್ಯಾವ ಸ್ಥಾನದಲ್ಲಿ ಇದ್ರು ಅನ್ನುವಂಥದ್ದನ್ನ ಕೂಡ ಹೇಳಿದೆ. ನೋಡಿ, ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ಕೊಂಡು ಜೊತೆಗೆ ಮುಡಾ ಸದಸ್ಯರು ಕೂಡ ಅವರು ಆ ಟೈಮ್ನಲ್ಲಿ ಆಗಿದ್ರು. ಹಾಗೆ SG ದಿನೇಶ್ ಕುಮಾರ್ ಅನ್ನೋರು ಏನಿದ್ದಾರೆ ಅಲಿಯಾಸ್ ಸಿಟಿ ಕುಮಾರ್, ಇವರು ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕರು. ಆದ್ರೆ ಇಲ್ಲಿ ಈ ಸೈಟ್ಗಳ ಹಂಚಿಕೆ ಆದಾಗ ಅಥವಾ ಈ ಡಿನೋಟಿಫಿಕೇಶನ್ ಆಗಲಿ ಅಥವಾ ಈ ಪರ್ಯಾಯ ಸೈಟ್ಗಳ ಒಂದು ಹಂಚಿಕೆ ಆಗಲಿ, ಅದೆಲ್ಲ ಪ್ರಕ್ರಿಯೆ ಆದಾಗ ಪಾರ್ವತಿ ಅವರಿಗೆ ಪರ್ಯಾಯವಾಗಿ ಇವ್ರು ಬರ್ತಾ ಇದ್ರು. ಪಾರ್ವತಿ ಅವರು ನೇರ ಇಲ್ಲಿ ಬಂದು ಆಫೀಸಲ್ಲಿ, ಮುಡಾ ಆಫೀಸಲ್ಲಿ ಏನು ಕೂಡ ವ್ಯವಹಾರಗಳಾಗದೇ ಇದ್ರು ಕೂಡ ಸಿಟಿ ಕುಮಾರ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಅವರು ಇಲ್ಲಿ ಬಂದು ಇದೆಲ್ಲ ವಿಚಾರಗಳನ್ನ ನೋಡ್ಕೊಳ್ತಾ ಇದ್ರು, ಮೇಲುಸ್ತುವಾರಿಯನ್ನ ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ 14 ಸೈಟ್ ಸಿಕ್ಕಿದಂಥದ್ದವ್ರು ಏನು ವಾಪಸ್ಸು ಕೂಡ ಕೊಟ್ಟಿದ್ದಾರೆ. ಅಕ್ಟೋಬರ್ 1 ಮತ್ತು 1ರಂದು 14 ಮುಡಾ ಸೈಟ್ಗಳನ್ನ ವಾಪಸ್ ಕೊಡಲಾಗಿದೆ. ರಾಜಕೀಯ ಪ್ರಭಾವ ಬಳಸಿ ಸುಮಾರು 56 ಕೋಟಿ ಮೌಲ್ಯದ ಸೈಟ್ ಅನ್ನ ಇವರು ಕಬಳಿಕೆ ಮಾಡಿದ್ರು. ಕಾನೂನು ಬಾಹಿರವಾಗಿ ಪಡೆದಂತಹ 14 ಸೈಟ್ಗಳು ಅದನ್ನ ಪರಿಹಾರ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಪರಿಹಾರವಾಗಿ ನಮ್ಮ ಜಮೀನು ಇಲ್ಲಿ ಕಬಳಿಕೆ ಆಗಿದೆ, ಸೊ ಹಾಗಾಗಿ 50-50 ಅನುಪಾತದಲ್ಲಿ ನಮಗೆ ಹಂಚಿಕೆ ಆಗಿದೆ ಸೈಟ್ಗಳು ಅನ್ನುವಂಥದ್ದನ್ನ ಇದುವರೆಗೂ ಕೂಡ ಕ್ಲೇಮ್ ಮಾಡ್ತಾ ಬಂದಿರೋದು ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ. ಬಟ್ ಇಡಿ ಹೇಳೋ ಹಾಗೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಕೂಡ ಆಗಿದೆ ಅನ್ನುವಂಥದ್ದನ್ನ ಇಡಿ ಇಲ್ಲಿ ಹೇಳ್ತಾ ಇದೆ. ಸೊ ಜೊತೆಗೆ ತಮ್ಮ ಪ್ರಭಾವವನ್ನ ಬಳಸಿ ಇಲ್ಲಿ ಡಿನೋಟಿಫಿಕೇಶನ್ ಆಗಲಿ ಅಥವಾ ಪರ್ಯಾಯವಾಗಿ ಸೈಟ್ಗಳನ್ನು ಪಡೆಯುವಂಥದ್ದಾಗಲಿ ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಇಡಿ ಹೇಳ್ತಾ ಇದೆ. ಈ 104 ಡಾಕ್ಯುಮೆಂಟ್ಗಳಲ್ಲಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ಈ ಒಂದು ಡಾಕ್ಯುಮೆಂಟ್ಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಕೂಡ ನನ್ನ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ರಮೇಶ್, 104 ಡಾಕ್ಯುಮೆಂಟ್ಸ್, ಸೊ ಇದನ್ನ ಬಹುಶಃ ನೀವು ಸ್ಟಡಿ ಮಾಡಿದ್ದೀರಿ ಅಂತ ಅನ್ಕೊಂತೀನಿ. ಫಸ್ಟ್ ಇದರ ಈ ಇಡಿಯ ಈ ವರದಿ ಅಥವಾ ಈ ಏನು ವಿಚಾರಗಳನ್ನ ತನಿಖೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮುಂದೆ ಹೇಗೆ ಇದು ಎಫೆಕ್ಟ್ ಆಗಬಹುದು ಈ ವಿಚಾರಣೆಯಲ್ಲಿ, ಜೊತೆಗೆ ಸಿಎಂ ಹೇಗೆ ಇದು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ನೀವು ನೋಡಿರುವಂತಹ ಒಂದು ಡಾಕ್ಯುಮೆಂಟ್ ಅಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡುವಂತಹ ಒಂದು ವಿಚಾರಗಳು ಯಾವು? ಯಾಕಂದ್ರೆ ಇದುವರೆಗೂ ಕೂಡ ಮುಡಾ ಹಗರಣ ಏನಾಯ್ತು, ಸಿಎಂ ಅವರ ಪಾತ್ರ ಏನಿತ್ತು, ಇದೆಲ್ಲವನ್ನೂ ಕೂಡ ಮಾತಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಇಡಿ ಹೇಳ್ತಿರೋದ್ರಲ್ಲಿ ಪ್ರಮುಖವಾದಂತಹ ವಿಚಾರಗಳು, ಅಂಶಗಳು ಏನಿವೆ ರಮೇಶ್?
ರೆಹಮಾನ್, ಈಗ 102 ಪುಟಗಳ ಈಗ ಏನು ಡಾಕ್ಯುಮೆಂಟ್ಸ್ ಇದೆ, ಈ ಡಾಕ್ಯುಮೆಂಟ್ನಲ್ಲಿ ಇಡಿ ಪ್ರಾವಿಷನಲ್ ಅಟ್ಯಾಚ್ಮೆಂಟ್ ಆರ್ಡರನ್ನು ಪಾಸ್ ಮಾಡಿದೆ. ಅಂದರೆ ಈ ತಾತ್ಕಾಲಿಕ ಜಪ್ತಿ ಆದೇಶವನ್ನು ಹೊರಡಿಸಿದೆ. ಅಂದರೆ ಕೇವಲ 14 ಸೈಟ್ಗಳು ಮಾತ್ರ ಅಲ್ಲ, ಮೂಡದ ಸಂಪೂರ್ಣ ಒಂದು ಅಕ್ರಮವನ್ನು ತನಿಖೆ ಮಾಡುವ ನಿಟ್ಟಿನಲ್ಲಿ ಇಡಿ ತನ್ನ ಪ್ರಯತ್ನವನ್ನು ನಡೆಸ್ತಾ ಇದೆ. ಅದರಲ್ಲಿ ಇಡಿ ಸುಮಾರು 1095 ಸೈಟ್ಗಳು ಮೂಡದಲ್ಲಿ ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಇದರಲ್ಲಿ CM ಸಿದ್ದರಾಮಯ್ಯ ಅವರಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ಗಳ ನಿವೇಶನ ಏನು ಹಂಚಿಕೆ ಆಗಿದೆ ಅದು ಕೂಡ ಅಕ್ರಮ ಅಂತೇಳಿ ಹೇಳ್ತಾ ಇದೆ. ಇದರಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಅಕ್ರಮ ಒಂದು ಲಾಭ ಪಡೆಯುವಂಥ ಪ್ರಯತ್ನ ನಡೆಸಿದ್ರು, ಇದು ಮನಿ ಲ್ಯಾಂಡ್ರಿಂಗ್ ಅಟೆಂಪ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡಿ ತನಿಖೆ ಆದ ನಂತರ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಒಂದು ಪ್ರಯತ್ನ ಇತ್ತು ಈ 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಎಲ್ಲರೂ ಕೂಡ ಮಾಡಿದರು. ಇದರಲ್ಲಿ ಮೂಡಾದ ಅಧಿಕಾರಿಗಳು ಭಾಗಿಯಾಗಿದ್ರು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಪಾತ್ರ ಹೇಗೆ ಅನ್ನೋದನ್ನು ಕೂಡ ಅವರಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಹೇಳೋದೇನಂತಂದರೆ, DB ನಟೇಶ್ ಅಂದರೆ ಹಿಂದಿನ ಮೂಡ ಆಯುಕ್ತ, ಅವರ ಸ್ಟೇಟ್ಮೆಂಟನ್ನು ಇಡಿ ತಗೊಂಡಿದೆ. ಆ ಸ್ಟೇಟ್ಮೆಂಟಲ್ಲಿ ನಟೇಶ್ ಅವರು ಹೇಳಿದ್ದಾರೆ ಏನಂದರೆ, ಸಿದ್ದರಾಮಯ್ಯ ಅವರ ಆಪ್ತ ಆಗಿರುವಂಥ CT ಕುಮಾರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಸೊ ಅವರು ಈ ಅಂದರೆ ಪಾರ್ವತಿ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಮೂಡ ಕಚೇರಿಗೆ ಬರ್ತಾ ಇದ್ರು. ಜೊತೆಗೆ ಕೆಲವು ದಾಖಲೆಗಳಿಗೆ ಅವರೇ ಸಹಿ ಮಾಡಿದ್ದಾರೆ. ಮತ್ತು DB ನಟೇಶ್ ಅವರೇ ಕೆಲವೊಂದು ಸೈಟ್ಗಳನ್ನು ಚೂಸ್ ಮಾಡಿದ್ದಾರೆ. ಕೆಲವೊಂದು ಕಮರ್ಷಿಯಲ್ ಸೈಟ್ಗಳು, ಕಾರ್ನರ್ ಸೈಟ್ಗಳು ಅವುಗಳನ್ನು ಕೂಡ ಚೂಸ್ ಮಾಡಿ ಅದನ್ನು ಇಲ್ಲೀಗಲ್ ಆಗಿ ಅಂದರೆ ಅದನ್ನು ಹಂಚಿಕೆ ಮಾಡೋ ಹಾಗೇನೇ ಇಲ್ಲ. ಆದರೂ ಕೂಡ ಅಂಥ ಕಮರ್ಷಿಯಲ್ ಸೈಟ್ಗಳನ್ನು ಕೂಡ ಪರಿಹಾರದ ಸೈಟ್ಗಳಾಗಿ ಸಿದ್ದರಾಮಯ್ಯ ಅವರಿಗೆ ಅಂದರೆ ಅವರ ಪತ್ನಿಯವರಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅಂದರೆ CT ಕುಮಾರ್ ಅವರ ಉಸ್ತುವಾರಿಯಲ್ಲಿ ಆಗಿದೆ, DB ನಟೇಶ್ ಅವರ ಉಸ್ತುವಾರಿಯಲ್ಲಿ ಆಗಿದೆ. ಇವರು ಮಧ್ಯೆ ಇದ್ದಂಥ ಕನ್ವರ್ಸೇಷನ್ಸು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದರೆ ಗೌಪ್ಯ ಮಾಹಿತಿಗಳನ್ನು ಕೂಡ CT ಕುಮಾರ್ ಅವರಿಗೆ ಕಳಿಸ್ತಾ ಇದ್ರು. ಈಗ ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಬೇಕಾದಂಥ ಮಾಹಿತಿಯನ್ನು ಡ್ರಾಫ್ಟ್ ಯಾವುದಾದ್ರು ಲೆಟರ್ಗಳಿದ್ರೆ ಅದನ್ನು ಮೊದಲು CT ಕುಮಾರ್ ಅವರಿಗೆ ಕಳಿಸ್ತಾ ಇದ್ರು ಅನ್ನೋದನ್ನು ಕೂಡ ಇಡಿ ಉಲ್ಲೇಖ ಮಾಡಿದೆ. ಇದಕ್ಕೆ ಆಧಾರವಾಗಿ ಅವರು ವಾಟ್ಸಪ್ನ ಒಂದು ಲೆಟರ್ನ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಸಿದ್ದರಾಮಯ್ಯ ಅವರ ಒಂದು ಪ್ರಭಾವ ಇಲ್ಲಿ ಬಳಕೆ ಆಗಿದೆ ಅನ್ನೋದನ್ನು ಇಡಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾವಿಷನಲ್ ಅಟ್ಯಾಚ್ಮೆಂಟ್ ಆರ್ಡರ್ ಅಂದರೆ ಈ ಎಷ್ಟು ಸೈಟ್ಗಳು ಇಲ್ಲಿ ಅಂದರೆ ಅಕ್ರಮವಾಗಿ ಹಂಚಿಕೆ ಆಗಿದೆ ಇದನ್ನು ಅವರು ಅಟ್ಯಾಚ್ ಮಾಡಿದ್ದಾರೆ. ಅಟ್ಯಾಚ್ ಅಂದರೆ ಅದನ್ನು ಜಪ್ತಿ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಆ ಜಪ್ತಿ ಆದೇಶವನ್ನು ಮುಂದಿನ ದಿನಗಳಲ್ಲಿ ಕೋರ್ಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ತನಿಖೆಯ ವರದಿಯನ್ನು ಇನ್ನೂ ಅವರು ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ, ಇನ್ನೂ ಸಲ್ಲಿಸಿಲ್ಲ. ಒಂದು ಖಾಸಗಿ ದೂರಿನ ರೂಪದಲ್ಲಿ ಅವರು ಕೋರ್ಟ್ಗೆ ಸಲ್ಲಿಸ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಕೂಡ ತಮ್ಮ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಹೀಗಾಗಿ ಇವೆರಡರಲ್ಲಿ ಏನೇನು ವೈರುಧ್ಯಗಳಿರುತ್ತೆ, ಎರಡು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಒಂದು ನಿಮಿಷ ಮಾತಾಡ್ತೀನಿ ಇದೇ ವಿಚಾರವಾಗಿ. ಮತ್ತೊಂದಷ್ಟು ಪಾಯಿಂಟ್ಸ್ ನೋಡ್ತಾ ಹೋಗೋಣ. ನೋಡಿ, ಸೈಟ್ ಹಿಂದಿರುಗಿಸಿದ್ರು ಕೂಡ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನ ಇಡಿ ಹೇಳುತ್ತೆ. ಸಿದ್ದರಾಮಯ್ಯ, ಪಾರ್ವತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂಡ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ದೇವರಾಜು ಇತರೆ ಮೂಡ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಇದ್ದಾರೆ, ಪ್ರಭಾವಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನ ಇಡಿ ತನ್ನ ರಿಪೋರ್ಟ್ ನಲ್ಲಿ ಹೇಳ್ತಾ ಇದೆ. ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಜಾರಿ ನಿರ್ದೇಶನಾಲಯ ಮಾಡಿರುವಂತಹ ಉಲ್ಲೇಖ ಇದು. ಒಟ್ಟಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ ಇದರಲ್ಲಿ ಅನ್ನುವಂಥದ್ದನ್ನ ಕೂಡ ಇಡಿ ಈ ಜಪ್ತಿ ಆದೇಶವನ್ನು ಏನು ನೀಡಿದೆ, ಸುಮಾರು 160 ಸೈಟ್ಗಳ ಒಂದು ಜಪ್ತಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅಷ್ಟೇ ಅಲ್ಲ, ಸುಮಾರು 1095 ಮೂಡ ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿವೆ. ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿರುವಂತಹ ಅಂಶ ಇದು. ಸೊ ಹಾಗೆ ಅಕ್ರಮ ಹಣ ವರ್ಗಾವಣೆ ಪಾರ್ವತಿಯವರ ಕೇಸ್ನಲ್ಲಿ ಮಾತ್ರ ಅಲ್ಲ, ಅಕ್ರಮವಾಗಿ ಸಾವಿರಾರು ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ಈ ಅಕ್ರಮ ಹಣದಿಂದಲೇ ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ DB ನಟೇಶ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ರಿಪೋರ್ಟ್ನಲ್ಲಿ ವಿಚಾರಗಳಿವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಾಟ್ಸ್ಆ್ಯಪ್ ಡೀಟೇಲ್ಗಳು ಅದನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಕ್ಟೋಬರ್ 18ರಿಂದ ಅಕ್ಟೋಬರ್ 22 ದಿನ ಮಾಡಿದಂಥ ಒಂದು ಎವಿಡೆನ್ಸ್ ಸೀಸ್ ಏನು ಮಾಡಿದ್ವಿ, ಆ ಟೈಮ್ನಲ್ಲಿ ಕೆಲವೊಂದಷ್ಟು ವಿಚಾರಗಳು, ಕೆಲವೊಂದಷ್ಟು ಡಾಕ್ಯುಮೆಂಟ್ಸನ್ನು ನಾವು ಸೀಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಇಡಿ ತನ್ನ ರಿಪೋರ್ಟ್ನಲ್ಲಿ ಹೇಳ್ತಾ ಹೋಗಿದೆ. ಮಾತಾಡ್ತಾ ಇದ್ವಿ ನಾವು ರಮೇಶ್ ಜೊತೆಗೆ. ರಮೇಶ್, ನೀವು ಹೇಳ್ತಾ ಇದ್ರಿ ಈ ರಿಪೋರ್ಟ್ ಇನ್ನೂ ಕೂಡ ಸಬ್ಮಿಟ್ ಆಗಬೇಕು ಕೋರ್ಟ್ನಲ್ಲಿ. ಫೈನಲಿ ಒಂದು ವಿಚಾರ ಅಂತೂ ಸ್ಪಷ್ಟ, ಕೋರ್ಟ್ನಲ್ಲಿ ಈ ಲೀಗಲ್ ಬ್ಯಾಟಲ್ ಇನ್ನೊಂದಷ್ಟು ದಿನ ಅಂತೂ ಖಂಡಿತವಾಗ್ಲೂ ನಡೀಲಿಕ್ಕಿದೆ ಅನ್ನುವಂಥದ್ದು ಸ್ಪಷ್ಟ. ನೀವು DB ನಟೇಶ್ ಅವರ ಒಂದು ವಿಚಾರವನ್ನು ಹೇಳಿದ್ರಿ ರಮೇಶ್, ಆಗ್ಲೂ ನಾವು ಕೂಡ ಮಾತಾಡ್ತಾ ಇದ್ವಿ. DB ನಟೇಶ್ ಅವರ ಒಂದು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅಫ್ಕೋರ್ಸ್ 37 ಸಾಕ್ಷಿಗಳಲ್ಲಿ DB ನಟೇಶ್ ಅವರ ಒಂದು ಹೇಳಿಕೆ ಕೂಡ ಇದೆ. ಆದರೆ ಈಗಾಗಲೇ ಕೋರ್ಟ್ ಇವರನ್ನ ಕರೆಸಿ ವಿಚಾರಣೆ ನಡೆಸಿದ್ದು, ಸ್ಟೇಟ್ಮೆಂಟ್ ತಗೊಂಡಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅದನ್ನ ರದ್ದುಗೊಳಿಸಿದೆ. ಸೊ ಹಾಗಾಗಿ ಇವರ ಸ್ಟೇಟ್ಮೆಂಟ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಈ ಥರದ ಹಲವಾರು ಕಾನೂನಾತ್ಮಕ ಅಂಶಗಳು ಕೂಡ ಬಹುಶಃ ಈ ರಿಪೋರ್ಟಿಗೆ ಸ್ವಲ್ಪ ತೊಡಕಾಗ್ಬೋದಾ, ಆ ಥರದ ಅಂಶಗಳು ಕೂಡ ಇದರಲ್ಲಿ ಹೈಲೈಟ್ ಆಗ್ಬೋದಾ ಅಂತೇಳಿ ರಮೇಶ್?
ಖಂಡಿತ ರೆಹಮಾನ್, ಯಾಕಂದರೆ ಈಗ ಇಡಿ ಏನು ಇನ್ವೆಸ್ಟಿಗೇಷನ್ ಮಾಡಿದೆ, ಕೆಲವೊಂದು ಇನ್ವೆಸ್ಟಿಗೇಷನ್ ಈಗ ಇಡಿ ಯಾವುದನ್ನು ತನಿಖೆ ಮಾಡಬೇಕು ಅಂದರೆ 14 ಸೈಟ್ಗಳ ಒಂದು ಹಂಚಿಕೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕಿತ್ತು. ಆದರೆ ತನ್ನ ತನಿಖಾ ವ್ಯಾಪ್ತಿಯನ್ನು ವಿಸ್ತರಿಸಿ ಈಗ ಸಂಪೂರ್ಣ ಮೂಡ ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ. ಇದರಲ್ಲಿ ನಟೇಶ್ ಅವರ ಪಾತ್ರದ ಉಲ್ಲೇಖ ಸ್ಪಷ್ಟವಾಗಿದೆ. ನಟೇಶ್ ಅವರು ಹೇಗೆ ಇದರಲ್ಲಿ ಭಾಗಿಯಾಗಿದ್ರು, ಹೇಗೆ ಇಲೀಗಲ್ ಸೈಟನ್ನು ಹಂಚಿಕೆ ಮಾಡಿದ್ರು, ಮತ್ತು ಸಿದ್ದರಾಮಯ್ಯ ಅವರ ಕೇಸನ್ನು ಅಷ್ಟೇ ಮೂಡಸಭೆ ಮುಂದಿಟ್ಟು ಹೇಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟನ್ನು ಕೊಟ್ಟರು, ಇದೆಲ್ಲವನ್ನು ಕೂಡ ಈ ಒಂದು ಇಡಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ನಟೇಶ್ ಅವರೇನೆ ಹೇಳಿದ್ದಾರೆ, ಏನಂದರೆ ಸಿ ಟಿ ಕುಮಾರ್ ಅನ್ನೋರು ಪರ್ವತಿಯವರ ಪರವಾಗಿ ಬರ್ತಾ ಇದ್ರು ನಮ್ಮ ಕಚೇರಿಗೆ ಅನ್ನೋದನ್ನು ಅವ್ರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿದ್ದಾರೆ. ಜೊತೆಗೆ ನಟೇಶ್ ಅವರೇನೆ ಖುದ್ದಾಗಿ ಸೈಟ್ಗಳನ್ನು, ಅಂದರೆ ಆಲ್ಟರ್ನೇಟಿವ್ ಸೈಟ್ ಯಾವ್ದು ಕೊಟ್ಟಿದ್ದಾರೆ, ಪರಿಹಾರದ ಸೈಟ್ಗಳನ್ನು ಸಿದ್ದರಾಮಯ್ಯ ಅವರ ಪತ್ನಿಗೆ, ಅದನ್ನು ನಟೇಶ್ ಅವರೇ ಖುದ್ದಾಗಿ ಆಯ್ಕೆ ಮಾಡಿದ್ರು. ಅದ್ರಲ್ಲಿ ಕಮರ್ಷಿಯಲ್ ಸೈಟ್ಸು ಇತ್ತು, ಅಂಥದ್ದನ್ನು ಕೂಡ ಇವರು ಕೊಟ್ಟಿದ್ದಾರೆ. ವ್ಯಾಲ್ಯೂಬಲ್ ಸೈಟ್ಸನ್ನು ಇವರು ಆಲ್ಟರ್ನೇಟಿವ್ ಸೈಟ್ ಆಗಿ, ಪರಿಹಾರದ ಸೈಟ್ಸ್ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ಇಲ್ಲಿರೋ ಟ್ವಿಸ್ಟ್ ಏನಂತಂದರೆ, ಈಗ ಡಿ ಬಿ ನಟೇಶ್ ಅವರ ಒಂದು ಹೇಳಿಕೆಯನ್ನು ಆಧರಿಸಿ ಏನು ಈಗ ಇಡಿ ಈ ಒಂದು ಅಟ್ಯಾಚ್ಮೆಂಟನ್ನು ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರ ಸ್ಟೇಟ್ಮೆಂಟನ್ನು ಈಗ ಹೈಕೋರ್ಟ್ ರದ್ದುಪಡಿಸಿದೆ. ಮೊನ್ನೆ ಅಷ್ಟೇ ಹೈಕೋರ್ಟಿಂದ ಈ ಆದೇಶ ಹೊರಗಡೆ ಬಂದಿದೆ. ಡಿ ಬಿ ನಟೇಶ್ ಅವರ ವಿರುದ್ಧ ತಗೊಂಡಂಥ ಒಂದು ಇನ್ವೆಸ್ಟಿಗೇಷನ್ ಇದೆ, ಅದು ಇಲ್ಲೀಗಲ್ ಆಗಿದೆ. ಹೀಗಾಗಿ ಅವರು ಇಂದ ತಗೊಂಡಂಥ ಹೇಳಿಕೆ ಕೂಡ ಇಲ್ಲೀಗಲ್ ಅಂತೇಳಿ ಕೋರ್ಟ್ ಅದನ್ನು ರದ್ದುಪಡಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಅಸ್ತ್ರ ಆಗ್ಬೋದು. ಅವರು ಹೈಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡ್ಬೋದು. ಈ ರೀತಿ ನಟೇಶ್ ಅವರ ಹೇಳಿಕೆನೇ ಇಲ್ಲದೆ ಇರುವಾಗ ಅವರು ಅಂದರೆ ಅದರಲ್ಲಿರೋ ಕಂಟೆಂಟನ್ನು ಇವರು ಇಟ್ಕೊಂಡು ಜಪ್ತಿ ಮಾಡಿರೋದು ತಪ್ಪು ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗೋದಕ್ಕೂ ಅವಕಾಶ ಇದೆ. ಹೀಗಾಗಿ ಇದು ಕಾನೂನಾತ್ಮಕ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೂಡ ಮುಂದುವರಿಯುತ್ತೆ. ಮತ್ತು ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಮತ್ತು ಇನ್ನೊಂದು ಅಂಶ ಏನಂತಂದರೆ, ಈಗ ಲೋಕಾಯುಕ್ತ ಪೊಲೀಸ್ ಏನಾದರೂ ಒಂದು ವೇಳೆ ಬಿ ರಿಪೋರ್ಟ್ ಹಾಕಿದ್ರೆ, ಇಲ್ಲಿ ನೋಡಿದ್ರೆ ಇಡಿ ಅವರು ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ, ಅವರ ಪತ್ನಿಯವರ ಪಾತ್ರ ಇದೆ ಅನ್ನೋದನ್ನೆಲ್ಲ ಹೇಳಿದೆ. ಹಾಗಿದ್ದಾಗ ಲೋಕಾಯುಕ್ತ ಪೊಲೀಸರು ಮತ್ತೊಂದು ರೀತಿಯ ರಿಪೋರ್ಟ್ ಹಾಕಿದ್ರೆ, ಬಿ ರಿಪೋರ್ಟ್ ಹಾಕಿದ್ರೆ, ಅದನ್ನು ಮುಂದಿನ ದಿನಗಳಲ್ಲಿ ಕೋರ್ಟ್ ಹೇಗೆ ನೋಡುತ್ತೆ, ಇದೆಲ್ಲ ಕಾನೂನಾತ್ಮಕ ಪ್ರಶ್ನೆಗಳು ಈಗಲೂ ಕೂಡ ಹಾಗೇನೇ ಇದೆ. ಹೀಗಾಗಿ ಮುಂದಿನ ಕಾನೂನು ಹೋರಾಟಗಳು ಇನ್ನಷ್ಟು ಮುಂದೆ ನಡೆಯುತ್ತೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಹೋರಾಟಗಳು ಮುಂದುವರಿಯುತ್ತೆ ಅನ್ನೋದು ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳಿ. ರಮೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ಮತ್ತಷ್ಟು ಕಾನೂನು ಹೋರಾಟ ಇದರಲ್ಲಿ ಮುಂದುವರಿಯುತ್ತೆ. ಯಾಕಂದ್ರೆ ಎರಡು ವಿಚಾರ, ಒಂದು ಲೋಕಾಯುಕ್ತ ಮಾಡಿರುವಂತಹ ಒಂದು ತನಿಖೆ, ಇನ್ನೊಂದು ಇಡಿ ಮಾಡಿರುವಂತಹ ಒಂದು ತನಿಖೆ. ಸೊ ಎರಡರಲ್ಲೂ ಕೂಡ ಒಂದು ವ್ಯತಿರಿಕ್ತವಾದಂತಹ ರಿಪೋರ್ಟ್ ಒಂದು ವೇಳೆ ಬಂದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಲೋಕಾಯುಕ್ತ ಕೂಡ ಇನ್ನೂ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ, ಇಡಿ ಕೂಡ ಸಬ್ಮಿಟ್ ಮಾಡುತ್ತೆ ಕೋರ್ಟ್ಗೆ. ಸೊ ಆಗ ಕೋರ್ಟ್ ಹೇಗೆ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಒಂದು ವೇಳೆ ಏನಾದರೂ ವ್ಯತಿರಿಕ್ತವಾಗಿ ರಿಸಲ್ಟ್ಸ್ ಬಂದಿದ್ದಂತಹ ಸಂದರ್ಭದಲ್ಲಿ ಈ ತನಿಖೆಯಲ್ಲಿ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರ. ಯಾಕಂದ್ರೆ ಇನ್ನೂ ಕೂಡ ಸಿಬಿಐಗೆ ವಹಿಸಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಆದೇಶ ರಿಸರ್ವ್ ಆಗಿದೆ. ಅದರಲ್ಲಿ ಏನು ಆದೇಶ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಸಿಬಿಐಗೆ ಹೋದ್ರೆ ಅಥವಾ ಸಿಬಿಐ ಬೇಡ ಅನ್ನುವಂಥ ಒಂದು ತೀರ್ಮಾನ, ಏನೇ ವಾಟ್ ಎವರ್ ಕೋರ್ಟ್ ತೀರ್ಮಾನ ಕೊಟ್ಟರು ಕೂಡ ಈ ಮುಡಾ ರಿಪೋರ್ಟ್ ಇಟ್ಕೊಂಡು ಹೇಗೆ ಅದನ್ನ ಇದನ್ನ ಪ್ರಶ್ನೆ ಮಾಡ್ತಾರೆ, ಜೊತೆಗೆ ಈ ಮುಡಾ ರಿಪೋರ್ಟ್ ಅನ್ನ ಹೇಗೆ ಸಿದ್ದರಾಮಯ್ಯ ಕಡೆಯಿಂದ ಚಾಲೆಂಜ್ ಆಗುತ್ತೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್. ಒಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟ ಇನ್ನೂ ಕೂಡ ಈ ಮುಡಾ ವಿಚಾರದಲ್ಲಿ ನಡೀಲಿಕ್ಕಿದೆ.